ಇನ್ನು ಡಿಕೆ ಶಿವಕುಮಾರ್ ಸಿಎಂ ಆಗಿ, ಪರಮೇಶ್ವರ್ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಡಿಕೆಶಿಯ ಹೊಸ ಸಂಪುಟಕ್ಕೆ 13 ಮಂದಿ ಸಚಿವರಾಗಿ ಸೇರ್ಪಡೆಯಾಗಿದ್ದಾರೆ. ಸಂಪುಟದಲ್ಲಿ ಎಲ್ಲರೂ ಹಳಬರೆ ಆಗಿದ್ದು, ಯತೀಂದ್ರ ಸಿದ್ದರಾಮಯ್ಯ ಮಾತ್ರ ಹೊಸ ಮುಖವಾಗಿದ್ದಾರೆ. ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಡಾಕ್ಟರ್ ಜಿ ಪರಮೇಶ್ವರ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ಮುನಿಯಪ್ಪ ಎಂಬ ಹೆಸರಿನ ನಾನು, ಎಂಬಿ ಪಾಟೀಲ್ ಎಂಬ ಹೆಸರಿನ ನಾನು, ಸತೀಶ್ ಜಾರಕಿಹೊಳಿ ಎಂಬ ಹೆಸರಿನ ನಾನು, ರಾಮಲಿಂಗಾರೆಡ್ಡಿ ಎಂಬ ಹೆಸರಿನ ನಾನು, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಎಂಬ ಹೆಸರಿನ ನಾನು, ಭೈರತಿ ಸುರೇಶ್ ಎಂಬ ಹೆಸರಿನ ನಾನು, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು, ಯುಟಿ ಖಾದರ್ ಎಂಬ ಹೆಸರಿನ ನಾನು, ಪ್ರಿಯಾಂಕ್ ಖರ್ಗೆ ಎಂಬ ಹೆಸರಿನ ನಾನು, ಕೃಷ್ಣ ಬೈರೇಗೌಡ ಎಂಬ ಹೆಸರಿನ ನಾನು, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಗಾಳಿ ಬೀಸಿದೆ. ಸಿದ್ದರಾಮಯ್ಯ ಅವರ ಅಧಿಕಾರ ರಾಜಕೀಯ ಯುಗಾಂತ್ಯದ ಬಳಿಕ ಶಿವಕುಮಾರ್ ಸರ್ಕಾರ ಪರ್ವ ಆರಂಭ ಆಗಿದೆ. ಕಾಂಗ್ರೆಸ್ ಸುಭದ್ರವಾಗಿ ಹೆಜ್ಜೆ ಹಾಕೋಕೆ 13 ಮಂತ್ರಿಗಳು ಸಂಪುಟ ಸೇರಿದ್ದಾರೆ. ಡಿಕೆಶಿಯ ಮೊದಲ ಸಂಪುಟದಲ್ಲಿ ಕೈ ಕಟ್ಟಾಳುಗಳಿಗೆ ಮಂತ್ರಿಗಿರಿ ಭಾಗ್ಯ ದಕ್ಕಿದೆ. ಹದಿಮೂರು ನಾಯಕರಿಗೆ ಡಿಕೆ ಮೊದಲ ಕ್ಯಾಬಿನೆಟ್ನಲ್ಲಿ ಮಣೆ. ಡಿಸಿಎಂ ಪರಮೇಶ್ವರ್ ಜೊತೆ 13 ಮಂದಿ ಪದಗ್ರಹಣ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಿನ್ನೆ ಇಡೀ ದಿನ ಅಳೆದು ತೂಗಿದ ಕಾಂಗ್ರೆಸ್ ಹೈಕಮಾಂಡ್ ಪಟ್ಟಿಯಂತೆ 13 ಮಂದಿ ಅಧಿಕಾರ ಸ್ವೀಕರಿಸಿದ್ದಾರೆ. ಮೊದಲ ಸಂಪುಟದಲ್ಲಿ 13 ಶಾಸಕರು ಕ್ಯಾಬಿನೆಟ್ ದರ್ಜೆ ನೂತನ ಸಚಿವರಾಗಿ ಪ್ರತಿಜ್ಞಾ ವಿಧಿ ಸ್ವೀಕರಿಸಿದ್ದಾರೆ. ಕೋಲಾರದ ಅನುಭವದ ಗಣಿ ಮುನಿಯಪ್ಪಗೆ ಸ್ಥಾನ. ಸಂಪುಟ ಸೇರಿದ ಸಿದ್ದರಾಮಯ್ಯ ಆಪ್ತ ಕೆಜೆ ಜಾರ್ಜ್ ಕಳೆದ ಬಾರಿ ಆಹಾರ ಸಚಿವರಾಗಿದ್ದಪ್ಪ ಅವರಿಗೆ 2ನೇ ಬಾರಿಯೂ ಅದೃಷ್ಟ ಖುಲಾಯಿಸಿದೆ. ಹೈಕಮಾಂಡ್ ಇಟ್ಟಿದ್ದ ಚಾಯ್ಸ್ನಲ್ಲಿ ಪುತ್ರಿಯ ಬದಲಿ ತಾವೇ ಮಂತ್ರಿಯಾಗಿದ್ದಾರೆ. ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯದ ಮುನಿಯಪ್ಪ ದೇವರ ಹೆಸರಲ್ಲಿ ಅಧಿಕಾರದ ಗೌಪ್ಯತೆ ಪಡೆದ್ರು. ಬಳಿಕ 4ನೇ ಅವರಿಗಾಗಿ ಬಂದ ಸಿದ್ದರಾಮಯ್ಯರ ಆಪ್ತ ಜಾರ್ಜ್ ದೇವರ ಹೆಸರಲ್ಲಿ ಡಿಕೆಶಿಯ ಸಂಪುಟ ಸೇರಿದ್ರು. ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವೊಂದನ್ನು ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಬರದ ನಾಡಿನ ಭಗೀರಥ ಎಂಬಿಪಿಗೆ ಮಂತ್ರಿಗಿರಿ. 5ನೇ ಬಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ. 2013ರಿಂದ 18ರಲ್ಲಿ ನೀರಾವರಿಯಲ್ಲಿ ಕ್ರಾಂತಿ ಮಾಡಿದ್ದ ಎಂಬಿ ಪಾಟೀಲ್ಗೆ ಸಂಪುಟ ದರ್ಜೆ ಸ್ಥಾನ ಸಿಕ್ಕಿದೆ. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಬೆಂಗಳೂರಿನ ಕಾಂಗ್ರೆಸ್ ಪಾಲಿನ ಬಲಿಷ್ಠ ನಾಯಕ ರಾಮಲಿಂಗಾರೆಡ್ಡಿ ಅವರಿಗೂ ಮಂತ್ರಿಗಿರಿ ಡ್ರೈವಿಂಗ್ ಸೀಟ್ ಸಿಕ್ಕಿದೆ. ಅಧಿಕಾರ ರಾಜಕಾರಣದ ಪವರ್ ಸೆಂಟರ್ ಜಾರಕಿಹೊಳಿ 5ನೇ ಬಾರಿ ಮಿನಿಸ್ಟರ್ ಆಗಿದ್ದಾರೆ. ಅಹಿಂದ ನಾಯಕ ಸತೀಶ್ ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸ್ತೇನೆ ಎಂದು ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನು ಮಾಡುತ್ತೇನೆಂದು ವಿಶ್ವಗುರು ಅಣ್ಣ ಬಸವಣ್ಣನವರ ಹಾಗೂ ಬಸವಾದಿ ಶರಣರ ಹಾಗೂ ಲಿಂಗೈಕ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ. ಮತ್ತೊಮ್ಮೆ ಕಂದಾಯಗಾರ ಕೃಷ್ಣ ಬೈರೇಗೌಡರಿಗೆ ಅದೃಷ್ಟ. ಡಿಕೆಶಿ ಸರ್ಕಾರದ ಸಂಪುಟದಲ್ಲಿ ಪಟ್ಟಗಿಟ್ಟಿಸಿದ ಪ್ರಿಯಾಂಕ್.
ಕೃಷ್ಣೇ ಬೈರೇಗೌಡಗೆ ಮತ್ತೊಮ್ಮೆ ಅದೃಷ್ಟ ಕುಲಾಯಿಸಿದೆ. ಕಂದಾಯಗಾರನಾಗಿ ಹೈಕಮಾಂಡ್ ಕೃಪೆ ಸಿಕ್ಕಿದೆ. ಗೆದ್ದಾಗೊಮ್ಮೆ ಲಾಟರಿ ಹೊಡೆಯೋ ಪ್ರಿಯಾಂಕ್ ಖರ್ಗೆಗೆ ಈ ಬಾರಿಯೂ ಹೈಕಮಾಂಡ್ ಕೋಟಾದಲ್ಲಿ ಸೀಟ್ ಸಿಕ್ಕಿದೆ. ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು, ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಸ್ಪೀಕರ್ ಹುದ್ದೆಯಿಂದ ಮುಕ್ತಿ, ಖಾದರ್ ಆದ್ರೂ ಮಂತ್ರಿ. ಭಾಲ್ಕಿಯ ಬಲಿಷ್ಠ ಲಿಂಗಾಯತ ನಾಯಕ ಖಂಡ್ರೆಗೆ ಪಟ್ಟ. ಸ್ಪೀಕರ್ ಹುದ್ದೆಯಿಂದ ಮುಕ್ತರಾದ ಖಾದರ್ ಡಿಕೆಶಿ ಸಂಪುಟ ಸೇರಿದ ಏಕೈಕ ಮುಸ್ಲಿಂ ನಾಯಕ. ಜಮೀರ್ ಬದಲು ಸಂಪುಟ ಸೇರಿದ ಖಾದರ್ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸಿದ್ದು ಸಂಪುಟದಲ್ಲಿ ಅರಣ್ಯ ಇಲಾಖೆಯಲ್ಲಿ ಕ್ರಾಂತಿಯ ಬೀಜ ಬಿತ್ತಿದ ಬೀದರ್ನ ಬಲಿಷ್ಠ ನಾಯಕ ಖಂಡ್ರೆ ಚನ್ನಬಸಪ್ಪ ಪಟ್ಟ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದೇವರ ಹೆಸರಿನಲ್ಲಿ ಹಾಗೂ ನಮ್ಮ ಗುರುಗಳಾದಂಥ ಲಿಂಗಕ್ಕೆ ಚನ್ನಬಸವ ಪಟ್ಟ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಅಪ್ಪನ ಕೋಟಾದಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿದ ಡಾಕ್ಟರ್ ಯತೀಂದ್ರ. ಸಿದ್ದರಾಮಯ್ಯರ ಅಪ್ಪಟ ಶಿಷ್ಯ ಸುರೇಶ್ಗೆ ಒಲಿದ ಮಂತ್ರಿಗಿರಿ. ಅಪ್ಪನ ನೆರಳಲ್ಲಿ ರಾಜಕೀಯ ಅರಸಿದ ಡಾಕ್ಟರ್ ಯತೀಂದ್ರ ಅವರಿಗೆ ಆಸರೆ ಸಿಕ್ಕಿದೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ ಯತೀಂದ್ರ ಸಂವಿಧಾನದ ಹೆಸರಲ್ಲಿ ಸಂಪುಟ ಸೇರಿದ್ದಾರೆ. ಇನ್ನು ಸಿದ್ದರಾಮಯ್ಯರ ಅಪ್ಪಟ ಶಿಷ್ಯ ಬೈರತಿ ಸುರೇಶ್ಗೆ ಮತ್ತೊಮ್ಮೆ ಅದೃಷ್ಟದ ಬಾಗಿಲು ತೆರೆದಿದೆ. ದೇವರ ಹೆಸರಲ್ಲಿ ಪ್ರಮಾಣ ಸ್ವೀಕರಿಸಿದ್ದಾರೆ. ಇನ್ನು ಫೈನಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತ ಶರಣ ಪ್ರಕಾಶ್ ಪಾಟೀಲ್ಗೂ ಸ್ಥಾನ ಸಿಕ್ಕಿದೆ. ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ಸಂವಿಧಾನದ ಹೆಸರಿನಲ್ಲಿ ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಮೊದಲ ಪಟ್ಟಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೊರತುಪಡಿಸಿ ಯಾವುದೇ ಹೊಸ ಮುಖಗಳನ್ನ ಸೇರಿಸಲಾಗಿಲ್ಲ. ಒಟ್ಟಾರೆ ಸಂಪುಟ ರಚನೆಯ ಫಸ್ಟ್ ಇನ್ನಿಂಗ್ಸ್ ಅಂತ್ಯ ಆಗಿದ್ದು ಸೆಕೆಂಡ್ ರೌಂಡ್ ಬಾಕಿ ಇದೆ. ಸಿಎಂ ಹೊರತುಪಡಿಸಿ 33 ಸಚಿವರನ್ನ ಸೇರಿಸಿಕೊಳ್ಳೋಕೆ ಅವಕಾಶ ಇದೆ. 13 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದು 20 ಸಚಿವರ ಸೇರ್ಪಡೆ ಬಾಕಿ ಇದೆ. ಮೋಸ್ಟ್ಲಿ ಮುಂದಿನ ವಾರ ಸೆಕೆಂಡ್ ಲಿಸ್ಟ್ಗೆ ಕಸರತ್ತು ನಡೀಬಹುದೇನೋ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.